ಹೇಗಿದ್ದೀರಾ? ನಾನಿವತ್ತು ಅರಸಿನ ಅಂದರೆ ಎಲೆಯಿಂದ ಒಂದು ಸ್ವೀಟನ್ನು ಮಾಡ್ತಾ ಇದ್ದೇನೆ. ಟ್ರೆಡಿಷನಲ್ ಸ್ವೀಟ್ ಹೇಗೆ ಮಾಡೋದಂತ ನೋಡುವ. ನೋಡಿ, ಇದು ಎಲೆ ಈ ರೀತಿ ಇದೆ, ತುಂಬ ಪರಿಮಳ. ಇದು ಸ್ವಲ್ಪ ತುಂಡು ತೆಗೆದು ಸ್ವಲ್ಪ ಕಿವುಚಿ ಇದು ಮಾಡುವಾಗ ತುಂಬ ಪರಿಮಳ ಇದು ಈ ಎಲೆ. ಇದಕ್ಕೆ ಹರಸಿನ ಇದು ಉಂಟಲ್ಲ, ಹರಸಿನ ಉಂಟಲ್ಲ ಅದರ ಎಲೆ, ಹರಸಿನ ಎಲೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು, ಇದು ಹೆಲ್ತಿಗೆ ಕೂಡ ಒಳ್ಳೆಯದು ಈ ಎಲೆ. ಅಷ್ಟೇ ಪರಿಮಳ ಕೂಡ. ಬನ್ನಿ ನೋಡುವ ಈ ರೆಸಿಪಿ. ನನಗಂತೂ ತುಂಬ ಇಷ್ಟ. ಮತ್ತು ಇದು ಹಬ್ಬ, ಈಗ ನಾಗರ ಪಂಚಮಿ ಹಬ್ಬ ಅಲ್ಲ, ಈಗ ಆ ಟೈಮಲ್ಲಿ ಇದನ್ನು ಮಾಡೋದು. ಮತ್ತು ಯಾವಾಗ ಬೇಕಾದರೂ ಎಲೆ ಸಿಕ್ಕಿದರೆ, ಇದು ಹಬ್ಬ ಅಂತಲ್ಲ, ಯಾವಾಗ ಬೇಕಾದರೂ ಮಾಡಿ ತಿನ್ಬೋದು. ಇಲ್ಲಿ ನಾನು ಅರಸಿನ ಎಲೆಯನ್ನು ತಂದು ಬಂದಿದ್ದೇನೆ. ಇದರಲ್ಲಿ ಒಂದು 16 ಇದೆ. ಇದು ನಾನು ಅಂಗಡಿಯಿಂದ ತಂದದ್ದು. ಇದಕ್ಕೆ 40 ರೂಪೀಸ್ ಆಯಿತಾ ಇಷ್ಟು ಎಲೆಗೆ. ಮತ್ತೆ ನೋಡುವಾಗ ಗೊತ್ತಾಯಿತು, ನಮ್ಮ ಹೊರಗಡೆ ಬಿಲ್ಡಿಂಗ್ನ ಆ ಕಡೆ ಬೇರೆ ಮನೆಯಲ್ಲಿ ಇತ್ತು, ತುಂಬ ಎಲೆ ಇತ್ತು, ನಾನು ನೋಡೇ ಇಲ್ಲ. ಹಾಗೆ ಇದು ನಾನು ಅಂಗಡಿಯಿಂದ ತಂದು ಬಂದದ್ದು. ನೋಡಿ, ಫ್ರೆಶ್ ಇದೆ ಮಾತ್ರ ಈ ಎಲೆ. ಇಲ್ಲಿ ನಾನು ಆನಂದ್ ರೈಸ್, ಇದು ಅಂದರೆ ಬ್ರೌನ್ ರೈಸ್, ಇದನ್ನು ನೆನೆಸ್ಲಿಕ್ಕೆ ಇಟ್ಟಿದೆ. ಇದರಲ್ಲಿ 2 ಕಪ್ ಇದೆ. ವಾರ್ಮ್ ವಾಟರ್ ಹಾಕಿ, ಅಂದರೆ ಸ್ವಲ್ಪ ಬಿಸಿ ನೀರು ಹಾಕಿ ನಿನ್ನೆ ನಾನು ಇದನ್ನು ನೆನೆಸ್ಲಿಕ್ಕೆ ಇಟ್ಟದ್ದು. ಒಳ್ಳೆ ನೆನೆದಿದೆ ಇವತ್ತು. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕುವ, ಮತ್ತು ಸಣ್ಣ ತುಂಡು ಬೆಲ್ಲ, ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ನಮಗೆ ತೆಲುವು ಬೇಡ, ಹದ ಬೇಕು. ನೋಡಿ, ಹದ ಅಂದರೆ ದಪ್ಪ ಬೇಕು. ನೋಡಿ ಈ ರೀತಿ, ಮತ್ತು ಒಳ್ಳೆ ಗ್ರೈಂಡ್ ಆಗಬೇಕು ಇದು. ಹಾಗೆ ನೋಡಿ, ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಈ ಪಾತ್ರೆಗೆ ಹಾಕಿ ಸಪ್ರೇಟ್ ಇಡುವ. ಈಗ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡಲಿಕ್ಕೆ ಉಂಟು. ಹಾಗೆ ನಾನು ನೋಡಿ ಫ್ರೈಯಿಂಗ್ ಪ್ಯಾನನ್ನು ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕು, 1 ಚಮಚ ಸಾಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ತೆಂಗಿನ ತುರಿ, ನಿಮಗೆ ಎಷ್ಟು ಫಿಲ್ಲಿಂಗ್ ಬೇಕು ಅದಕ್ಕೆ ಅಷ್ಟು ತೆಂಗಿನ ತುರಿ ಹಾಕಿದರೆ ಆಯಿತು. ನಾನು 3 ಕಪ್ಪಷ್ಟು ನಾನು ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿ ಸ್ವಲ್ಪ ಒಂದು 5-10 ನಿಮಿಷ ಇದನ್ನು ಫ್ರೈ ಮಾಡಬೇಕು ಈ ತುಪ್ಪದಲ್ಲಿ. ಇದು ನನ್ನ ಅಜ್ಜಿಯ ರೆಸಿಪಿ, ಅಜ್ಜಿ ಹೇಳಿಕೊಡ್ತಾ ಇದ್ದಾರೆ, ಅದೇ ರೀತಿ ನಾನು ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ತುಂಬ ಮಾಡ್ತಿದ್ರು ಈ ರೀತಿ. ಅಂದರೆ ಇಲ್ಲಿದ್ದು ಹಬ್ಬದ ಟೈಮಲ್ಲಿ ಸಾಂಪ್ರದಾಯಿಕ ರೆಸಿಪಿ ಅಂತ ಹೇಳ್ತಾರೆ, ಅಂದರೆ ಟ್ರೆಡಿಷನಲ್ ರೆಸಿಪಿ. ಇದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಇದು ನಾನು ಪೌಡರ್ ಹಾಕ್ತಾ ಇದ್ದೇನೆ, ಅಂದರೆ ಈಸಿ ಆಗುತ್ತೆ. ಇಲ್ಲದ್ರೆ ಇಡೀ ಬೆಲ್ಲ ಹಾಕಿದರೆ ಜಜ್ಜಿ ಎಲ್ಲ ಹಾಕಬೇಕು. ಹಾಗೆ ಪೌಡರ್ ಇದ್ದರೆ ಈಸಿ ಆಗುತ್ತೆ. ಎಷ್ಟು ಸ್ವೀಟ್ ಬೇಕು ಆ ರೀತಿ ಬೆಲ್ಲ ಹಾಕಿದರೆ ಆಯಿತು. ಬೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈ ತೆಂಗಿನ ತುರಿ ಜೊತೆ ಈ ಬೆಲ್ಲ ಸರಿ ಮಿಕ್ಸ್ ಆಗಬೇಕು. ನೋಡಿ, ಸರಿ ಮಿಕ್ಸ್ ಆಗಿದೆ, ರೆಡಿಯಾಗಿದೆ. ಮತ್ತು ಈಗ ನಾನು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈ ಅರಸಿನ ಎಲೆಯ ಕಡುಬು ಉಂಟಲ್ಲ, ತುಂಬ ಪರಿಮಳ. ಇದು ಬೇಯಿಸುವಾಗಲೇ ಒಳ್ಳೆ ಘಮ ಘಮ ಅಂತ ಆಗುತ್ತೆ, ಮತ್ತು ತುಂಬ ಟೇಸ್ಟಿ ಕೂಡ. ಈಗ ಇದನ್ನು ನೋಡಿ, ಇದು ರೆಡಿ ಆಯಿತು ಫಿಲ್ಲಿಂಗ್. ಇದನ್ನು ಗ್ಯಾಸ್ ಬಂದ್ ಮಾಡಿ ಇಡುವ. ಇದು ಅರಸಿನ ಎಲೆಯನ್ನು ನಾನು ಸರಿಯಾಗಿ ಒಳ್ಳೆ ನೀರಲ್ಲಿ ತೊಳೆದು ಇದನ್ನು ಸ್ವಲ್ಪ ಒರೆಸಬೇಕು. ಅಂದರೆ ಡ್ರೈ ಇದ್ದರೆ ಒಳ್ಳೆಯದು, ಅಂದರೆ ಹಿಟ್ಟು ಸ್ವಲ್ಪ ಸರಿಯಾಗಿ ಅದಕ್ಕೆ ಅಂಟಿಕೊಳ್ಳುತ್ತೆ. ಇಲ್ಲದಿದ್ದರೆ ಅದು ಜಾರಿದಾಗೆ ಆಗುತ್ತೆ, ಅಂದರೆ ಇದು ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಳ್ಳೆ ಮಾಡಿ ತೊಳೆದು ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ, ಅಂದರೆ ಅದರ ನೀರು ಸ್ವಲ್ಪ ತೆಗಿತಾ ಇದ್ದೇನೆ. ಮತ್ತು ಮೇಲೆ ಇದ್ದ ದಂಟನ್ನು ನಾನು ತೆಗಿತಾ ಇದ್ದೇನೆ, ಯಾಕೆಂದರೆ ಹೇಳ್ತೇನೆ ನಿಮಗೆ ಅದು ಆ ದಂಟು ಯಾಕೆ ಯೂಸ್ ಆಗುತ್ತೆ ಅಂತ. ಮತ್ತು ಒಂದು ಎಲೆಯನ್ನು 2 ಕಟ್ ಮಾಡ್ತಾ ಇದ್ದೇನೆ, 2 ನೋಡಿ ಈ ರೀತಿ. ಇಲ್ಲದ್ರೆ ಅದು ದೊಡ್ಡ ಎಲೆ ಇದ್ದರೆ ಅದು ಸ್ಟೀಮರಲ್ಲಿ ಇಡಲಿಕ್ಕೆ, ಅಂದರೆ ತೊಂದರೆಯಲ್ಲಿ ಇಡಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಟರೆ ಅದು ಇಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಇದನ್ನು ನೋಡಿ ತೆಳುವಾಗಿ ಇದನ್ನು ಇದಕ್ಕೆ ಹಾಕಬೇಕು. ತುಂಬ ತೆಳುವಾಗಿ ಹಾಕಿದರೆ ಈ ಕಡುಬು ತುಂಬ ಟೇಸ್ಟ್ ಆಯಿತಾ. ಮತ್ತು ಇದುಂಟಲ್ಲ ಬ್ಯಾಟರ್ ಒಳ್ಳೆ ನುಣ್ಣಗೆ ರುಬ್ಬಬೇಕು, ಮತ್ತು ಇದು ಈ ರೀತಿಯೇ ದಪ್ಪ ಬರಬೇಕು ಇದು.
ಈ ರೀತಿ ದಪ್ಪ ಬಂದು ಸ್ವಲ್ಪ ಹಾಕಿ ಕೈಯಿಂದ ಮತ್ತು ಬೆರಳಿಂದ ಈ ರೀತಿ ತೆಲುವು ಮಾಡಿದರೆ ಒಳ್ಳೆ ಕಡುಬು ರೆಡಿ ಆಗುತ್ತೆ. ನೋಡಿ, ಎಲ್ಲವನ್ನು ಈ ಎಲೆಗೆ ಹಾಕುವ. ಒಮ್ಮೆ ಈ ಎಲೆಗೆಲ್ಲವನ್ನು ಈ ರೀತಿ ಹಾಕಿದ ಮೇಲೆ ಮತ್ತೆ ಒಟ್ಟಿಗೆ ಸ್ಟೀಮ್ ಮಾಡಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿ ನಾನು ಬೆರಳಿಂದ ಈ ರೀತಿ ಕೆಳಗಡೆ ಎಳೀತಾ ಇದ್ದೇನೆ. ಅಂದರೆ ತುಂಬ ತೆಲುವು ಮಾಡಿದರೆ ಸೂಪರ್ ಆಗುತ್ತೆ ಕಡುಬು. ಈ ರೀತಿ ಹಾಕಿದ ಮೇಲೆ ಈ ಫಿಲ್ಲಿಂಗನ್ನು ಈ ಥರ ಒಳಗಡೆ ಇಟ್ಟರೆ ಆಯಿತು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕೂಡ ಎಷ್ಟು ಸ್ವೀಟ್ ಬೇಕು, ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಬೆಲ್ಲ ಹಾಕ್ಬೋದು. ನಾನು ಸ್ವಲ್ಪನೇ ಹಾಕಿದ್ದೇನೆ, ಜಾಸ್ತಿ ಸ್ವೀಟ್ ತಿನ್ನಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಹಾಕಿದ ಮೇಲೆ ಇದನ್ನು ಫೋಲ್ಡ್ ಮಾಡಿದರೆ ಆಯಿತು. ಈ ರೀತಿ ಇದನ್ನು ಫೋಲ್ಡ್ ಮಾಡಿದರೆ ಆಯಿತು. ಮತ್ತು ಸೈಡಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ, ಜಾಸ್ತಿ ಫಿಲ್ಲಿಂಗ್ ಇದ್ದರೆ ಅದು ಹೊರಗಡೆ ಬರಲ್ಲ ಸ್ಟೀಮ್ ಮಾಡುವಾಗ. ಇಲ್ಲಿ ನಾನು ತೊಂದರೆಗೆ ನೀರನ್ನು ಹಾಕಿದ್ದೇನೆ ಸ್ಟೀಮರಿಗೆ. ಮತ್ತು ಈ ಕಟ್ ಮಾಡಿದ ದಂಟು ಉಂಟಲ್ಲ, ಅದನ್ನು ಈ ನೀರಿಗೆ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದು ಬೇಯಿಸುವಾಗ ನೀರು ಬಾಯ್ಲ್ ಆಗುವಾಗ ಅದು ಒಳ್ಳೆ ಪರಿಮಳ ಬರ್ತದೆ ಆಯಿತಾ. ಅದಕ್ಕೋಸ್ಕರ ಆ ದಂಟನ್ನು ಅದಕ್ಕೊಳಗೆ ಹಾಕಿ ಮೇಲ್ಗಡೆ ಒಂದೊಂದಾಗಿ ಈ ಕಡುಬು ಅಂದರೆ ರೆಡಿ ಮಾಡಿ ಇಟ್ಟ ಇದನ್ನು ಈ ತೊಂದರೆಗೆ ಹಾಕಿದರೆ ಆಯಿತು. ಹಾಗೆ ಎಲ್ಲವನ್ನು ನಾನು ಎಲ್ಲ ಎಲೆಯಲ್ಲಿ ಮಾಡ್ತಾ ಇದ್ದೇನೆ. ಮಾಡಿಟ್ಟರೆ ಇದನ್ನು ಬ್ರೇಕ್ಫಾಸ್ಟಿಗೆ, ಸ್ನ್ಯಾಕ್ಸಿಗೆ ಆಗಿರ್ಬೋದು, ಯಾವಾಗ ಬೇಕಾದರೂ ತಿನ್ಬೋದು. ಹಾಗೆ ಯಾವಾಗ ನಿಮಗೆ ಈ ಅರಸಿನ ಎಲೆ ಸಿಗುತ್ತೆ, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಸೂಪರಾಗುತ್ತೆ ಈ ರೀತಿಯ ಕಡುಬು ತಿನ್ನಲಿಕ್ಕೆ. ಮತ್ತು ಸ್ವಲ್ಪ ತುಪ್ಪದಲ್ಲಿ ಈ ತೆಂಗಿನ ತುರಿಯನ್ನು ಫ್ರೈ ಮಾಡಿದರೆ ಇನ್ನೂ ಟೇಸ್ಟ್ ಜಾಸ್ತಿ, ಯಾಕೆಂದರೆ ಅದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಆಗುತ್ತೆ ಅಲ್ಲ ಇದಕ್ಕೆ, ಅದಕ್ಕೋಸ್ಕರ. ಮತ್ತು ನೋಡಿ, ನಾನು ಎಲ್ಲವನ್ನು ಬೇಗ ಬೇಗ ಮಾಡಿ, ಸಣ್ಣದು ಎಲೆ ಇದ್ದರೆ ಕಟ್ ಮಾಡಬೇಕಂತ ಇಲ್ಲ, ದೊಡ್ಡ ಎಲೆ ಇದ್ದರೆ ಕಟ್ ಮಾಡಿದರೆ ಆಯಿತು. ಯಾಕೆಂದರೆ ತೊಂದರೆಗೆ ಅದು ಇಡಲಿಕ್ಕೆ ಕಷ್ಟ ಅಲ್ಲ, ಅದಕ್ಕೋಸ್ಕರ. ನೋಡಿ, ಎಲ್ಲ ನಂದು ರೆಡಿ ಆಯಿತು. ಈ ಅರಸಿನ ಎಲೆಯ ಪರಿಮಳ ಅಂತೂ ನನಗೆ ತುಂಬ ಇಷ್ಟ. ನೋಡಿ, ಎಲ್ಲ ಅರಸಿನ ಎಲೆಯ ಕಡುಬು ರೆಡಿಯಾಗಿದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಉಂಟು ಮಾಡುವಾಗಲೇ. ಅಂದರೆ ನಮಗೆ ಅಲ್ಲಿ ಎಲ್ಲ ದುಬೈಯಲ್ಲಿ ಸಿಗುವುದಿಲ್ಲ, ಈ ರೀತಿಯ ಅರಸಿನ ಎಲೆ ಎಲ್ಲ ಸಿಗುವುದಿಲ್ಲ. ಹಾಗೆ ಸಿಗುವಾಗ ಇದನ್ನೆಲ್ಲ ಟ್ರೈ ಮಾಡೋದು. ನೋಡಿ, ಹಬ್ಬದ ಟೈಮಲ್ಲಿ ಮಾಡಬೇಕಂತ ಇಲ್ಲ, ಯಾವಾಗ ಬೇಕಾದರೂ ಅರಸಿನ ಎಲೆ ಸಿಕ್ಕಿದರೆ ಮಾಡಿ ತಿನ್ಬೋದು. ಮತ್ತು ಇದು ಈ ರೀತಿಯ ಕಡುಬು ಪೊಂಗರೆ ಎಲೆಯಲ್ಲಿ ಕೂಡ ಮಾಡ್ತಾರೆ, ಅದು ಇನ್ನೊಂದು ಎಲೆ. ಅದರಲ್ಲಿ ಅಷ್ಟು ಪರಿಮಳ ಬರೋದಿಲ್ಲ, ಬಟ್ ಅರಸಿನ ಎಲೆಯಲ್ಲಿ ಒಳ್ಳೆ ಘಮ ಘಮ ಅನಿಸುತ್ತೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಇದು ನನಗೆ ಅಜ್ಜಿ ಹೇಳಿಕೊಟ್ರು ಈ ರೀತಿ ಮಾಡುವಂತ, ಹಾಗೆ ನಾನು ಮಾಡ್ತಾ ಇದ್ದೇನೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತೆಲುವು ಮಾಡಿದ್ದೆ ಅಲ್ಲ, ಹಾಗೆ ಫಿಲ್ಲಿಂಗ್ ಕೂಡ ಯಾವ ರೀತಿ ಬಂದಿದೆ. ಮತ್ತು ಹಿಟ್ಟು ಸರಿಯಾಗಿ ಅದು ಗ್ರೈಂಡ್ ಮಾಡಿದರೆ ಒಳ್ಳೆ ಟೇಸ್ಟ್. ಅರ್ಧಂಬರ್ಧ ಗ್ರೈಂಡ್ ಮಾಡಬಾರ್ದು. ನನ್ನ ಅಜ್ಜಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದು ನನ್ನ ಅಜ್ಜಿ. ನೋಡಿ, ಅವರಿಗೆ ತುಂಬ ಇಷ್ಟ ಆಯಿತು. ಸಂಜೆ ಕಾಫಿ ಚಹಾ ಜೊತೆ ಅವರು ತಿಂತಾ ಇದ್ದಾರೆ. ಹಾಗೆ ನೀವು ಕೂಡ ಮಾಡಿ ತಿನ್ನಿ. ಬಾಯ್ ಬಾಯ್, ಟೇಕ್